ಈಗೇನು ಚುನಾವಣೆ ಬಂತ್ರಿ, ಈಗ ಬಳ್ಳಾರಿ ಒಳಗೆ ಶ್ರೀರಾಮುಲು ಸಾಹೇಬರು ಬಿ ಜೆ ಪಿ ನಿಂತಾರ, ಈ ಕಡೆ ಕಾಂಗ್ರೆಸ್ನಿಂದ ತುಕಾರಾಮ್ ಅವ್ರು ನಿಂತಾರ. ಯಾರು ಗೆಲ್ಬೋದು ರೀ? ನಾವು ಕಾಂಗ್ರೆಸ್ಗೆ ಹಾಕ್ತಾರೆ. ಯಾರು ಗೆಲ್ತಾರೆ ಯಾರು ಬರ್ತಾರೋ ಗೊತ್ತಿಲ್ಲ ರೀ. ಈಗ ಬಳ್ಳಾರಿಯಲ್ಲಿ ಬಿ ಜೆ ಪಿಯಿಂದ ಶ್ರೀರಾಮುಲು ಅವ್ರು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರ. ಯಾರು ಗೆಲ್ಬೋದು ಸರ್? ಮೋದಿಜಿ ಅಷ್ಟೇ ರೀ. ಸರ್ ಈಗ ಹೆಂಗೆ ನಡೀತದೆ ಸರ್ ಚುನಾವಣೆ ಸರ್ ಬಳ್ಳಾರಿಯಲ್ಲಿ? ನಡೆಯಕತ್ತದ, ಚೆನ್ನಾಗಿ ನಡೆಯಕತ್ತದ. ಏನ ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರ, ಬಿ ಜೆ ಪಿಯಿಂದ ಶ್ರೀರಾಮುಲು ಅವ್ರು ನಿಂತಾರ. ಯಾರು ಗೆಲ್ಬೋದು? ಯಾರಿಗೆ ಟಫ್ ಐತೆ ಅನ್ಸುತ್ತೆ ಸರ್? ಕಾಂಗ್ರೆಸ್ ಗೆಲ್ಬೋದು. ಕಾಂಗ್ರೆಸ್ ಗೆಲ್ಬೋದು. ಯಾವ ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಬೋದು ಅನ್ಸುತ್ತೆ ಸರ್ ನಿಮ್ಗೆ? ಕಾಂಗ್ರೆಸ್ ಗೆಲ್ಬೋದು ಅಷ್ಟೇ. ಈಗ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, 2,000 ರೂಪಾಯಿ ಕೊಡತ್ತಾರೆ, ಯುವ ನಿಧಿ, ಕರೆಂಟ್ ಬಿಲ್ ಫ್ರೀ, ಇದೆಲ್ಲ ಅನುಕೂಲ ಆಗೈತೆ ಅಂತ ಅನಿಸುತ್ತಾ ನಿಮ್ಗೆ? ಆಗಿದೆ, ಅನುಕೂಲ ಆಗಿದೆ. ಈಗ ಬಿ ಜೆ ಪಿಯಿಂದ ಶ್ರೀರಾಮುಲು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅನಿಸುತ್ತೆ? ಶ್ರೀರಾಮುಲು ಅವರು. ಈ ಕಳೆದ ಬಾರಿ ML ಎಲೆಕ್ಷನ್ದಾಗ ಅವ್ರು ಗೆದ್ದಿಲ್ಲ, ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ಸುತ್ತಾ? ಗೆಲ್ತಾರೆ ಸರ್, 100% ಗೆಲ್ತಾರೆ. ಎದಕ್ಕಂದ್ರೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಿಂದ ಸೋತಿದ್ದಾರೆ ಅಷ್ಟೇ. ಅದರಿಂದ ಸೋಲ್ತಿದ್ದರು ಶ್ರೀರಾಮುಲು, ಸೋಲಿಲ್ಲ ಸರ್ದಾರ ಶ್ರೀರಾಮುಲು. ಹಂಗಾಗಿ ಇದು ಬಿ ಜೆ ಪಿನೇ ಬರಬೇಕು, ನರೇಂದ್ರ ಮೋದಿನೇ ಪ್ರಧಾನಿ ಆಗೋದು. ಈಗ ರಾಮುಲು ಸಾಹೇಬ್ರು ಗೆಲ್ತಾರೆ ಅನ್ನೋಂಥದ್ದು ಹೇಳ್ತಾರೆ. ಈಗ ಶ್ರೀರಾಮುಲು ಸಾಹೇಬ್ರು ಗೆಲ್ಲಕ್ಕೆ ಈಗ ಮೇನ್ ಕಾರಣಗಳು ಏನು ಅನ್ಸುತ್ತೆ? ಮೇನ್ ಕಾರಣ ಅಂದರೆ ಅಭಿವೃದ್ಧಿ ಮಾಡಿದ್ದಾರೆ ಮೊದಲೆಲ್ಲ. ಮತ್ತು 101 ಮದುವೆ ಮಾಡಿದ್ದಾರೆ ವರ್ಷಕ್ಕೆ ಒಂದು ಟೈಮು. ಯಾರು ಮಾಡಲಿಲ್ಲ ಕೆಲಸ ಎಲ್ಲ ಮಾಡಿದ್ದಾರೆ. ಒಂದು ಟೈಮ್ ನಮ್ಮ ಬಳ್ಳಾರಪ್ಪ ಯಾರು ಗುರ್ತಿದ್ದಿಲ್ಲ, ಗುರ್ತಿಸಿ ಮಾಡಿದ್ದಾರೆ ಅಂದರೆ ಶ್ರೀರಾಮುಲರೇ. ಅಣ್ಣ ಈಗ ಹೆಂಗೆ ನಡೀತದೆ ಅಣ್ಣ ಚುನಾವಣೆ ನಿಮ್ಮೂರಾಗ? ಮಾಮೂಲು ನಡ್ತಾ ಇದೆ. ಏನು ಬಿ ಜೆ ಪಿಯಿಂದ ಶ್ರೀರಾಮುಲು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರು ಗೆಲ್ಬೋದು ಅನಿಸುತ್ತೆ? ಯಾರು ಗೆಲ್ಲಿದ್ರೆ ಏನೈತೆ ಸರ್? ಕಿರಾಣಿ ಐಟಮ್ಗಳು ಎಲ್ಲ ಡೌನ್ ಆಗ್ಬೇಕಷ್ಟೇ. ಅವ್ರು ಗೆಲ್ಲಿದ್ರೆ ಏನೈತೆ, ಇವ್ರು ಗೆಲ್ಲಿದ್ರೆ ಏನೈತೆ, ಬಡ ಜನಕ್ಕೆ ನೋಡ್ಬೇಕಷ್ಟೇ. ಈಗ ಬಿ ಜೆ ಪಿಯಿಂದ ಇವ್ರು ನಿಂತಾರೆ, ಶ್ರೀರಾಮುಲು ಅವ್ರು ನಿಂತಾರ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರ. ಯಾರು ಗೆಲ್ಬೋದು ಅಥವಾ ಯಾರಿಗೆ ಟಫ್ ಐತೆ ಅನ್ಸುತ್ತೆ ಸರ್ ನಿಮಗೆ ಎಲೆಕ್ಷನ್? ಶ್ರೀರಾಮುಲು 100% ಬರ್ತಾನೆ, ಅನುಮಾನ ಇಲ್ಲ ಇದಕ್ಕೆ. ಈಗ ಮೋದಿ ಅವ್ರು ನೋಡಿ ಓಟ್ ಹಾಕ್ತಿರೋ ಅಥವಾ ಏನು ರಾಮುಲು ಅವ್ರು ನೋಡ್ತಿರೋ ಅಥವಾ ರೆಡ್ಡಿ ಸಾಹೇಬ್ರು ಮತ್ತು ಬಿ ಜೆ ಪಿಗೆ ಬಂದ್ರೆ ಅದು ಏನಾರ ಅನುಕೂಲ ಆಗ್ಬೋದಾ ಇಲ್ಲಿ? ಇಡೀ ದೇಶನೇ ಮೋದಿ ಕೇಳ್ತಿರ್ತಾರೆ, ಮೋದಿನೇ ನೋಡಿ ಓಟ್ ಹಾಕೋದು. ಈಗ ಚುನಾವಣೆ ಬಂತಣ್ಣ. ಈಗ ಏನು ಬಿ ಜೆ ಪಿಯಿಂದ ಇಲ್ಲಿ ಶ್ರೀರಾಮುಲು ಸಾಹೇಬ್ರು ನಿಂತಾರೆ, ಕಾಂಗ್ರೆಸ್ಸಿಂದ ತುಕಾರಾಮ್ ಅವ್ರು ನಿಂತಾರೆ. ಯಾರಿಗೆ ಅನುಕೂಲ ಆಗ್ಬೋದು ಅಥವಾ ಯಾರಿಗೆ ಟಫ್ ಐತೆ ಅಂತ ಅನಿಸುತ್ತೆ ಅಣ್ಣ ನಿಮ್ಗೆ? 50-50 ಇದೆ ರೀ, ಹಿಂಗೆ ಹೋಗ್ತದೆ. ಇಷ್ಟೊತ್ತು ನೋಡಿದ್ರಲ್ಲ, ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಒಂದಿಷ್ಟು ಜನ ಮೋದಿ ಅಂತಾರೆ, ಒಂದಿಷ್ಟು ಜನ ಗ್ಯಾರಂಟಿ ಅಂತಾರೆ, ಇನ್ನಷ್ಟು ಜನ ರಾಮುಲು ಅಂತಾರೆ, ಒಂದಿಷ್ಟು ಜನ ತುಕಾರಾಮ್ ಅಂತಾರೆ. ಇದು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರ ಜೊತೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.